I love this so much. ಇದು ರೋಡಲ್ಲಿ ಏ ಬಾರ ನೀನ್ ಬ್ಲಾಗರ್ ಇವಾಗ ಪ್ರೌಡ್ಲಿ ಹೇಳ್ತಾ ಇದ್ದೀನಿ, ಲಿಟ್ರಲಿ ನಾನು ರೋಡ್ ಸೆಂಟರ್ ನಿಂತಿದ್ದೀನಿ. ಇಷ್ಟು ದಿನಗಳಿಂದ ಹಾಸ್ಯವೊಂದನ್ನು ಒಳಗಿಟ್ಟುಕೊಂಡು ಹೇಗೆ ಸುಮ್ಮನಿರುವುದು? ಮುಂಗಾರು ಮಳೆ ಪಿಕ್ಚರ್ ಮಾಡೋಣ ಬೇಡ. ನನಗೆ ಕೆಲವು ರೆಸ್ಪೆಕ್ಟ್ಗಳಿವೆ, ರೆಸ್ಪೆಕ್ಟ್ ಎಲ್ಲ ಒಂದು ಕ್ಲಿಪ್ ಅಲ್ಲಿ ನೀನ್ ಡೌನ್ ಮಾಡ್ತೀಯಾ? ಈಗ ನಾನು ಡಿಪ್ರೆಷನ್ಗೆ ಸ್ಪಂದಿಸ್ತಾ ಇಲ್ಲ. ನಿನ್ನೇನು ಡಿಪ್ರೆಷನ್? ನಿಮ್ಗೆಲ್ಲ ನೆನಪಿದ್ಯಾ, ನಾವು ಮಿನಿಸ್ಟರ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರೂ ಚಾಮುಂಡಿ ಬೆಟ್ಟದಲ್ಲಿ ಕೈಗೆ ದಾರ ಕಟ್ಕೊಂಡಿದ್ವಿ. ಆ್ಯಂಡ್ ಏನೋ ನನ್ನ ಕೈಯಲ್ಲಿ ಸೌದೋಯ್ತು, ನಿತ್ಯ ಅವ್ರ ಕೈಯಲ್ಲಿ ಸೌದೋಯ್ತು, ಶರತ್ ಕೈಯಲ್ಲಿ ಆಯ್ತಾ? ಶರತ್ ಕೈಯಲ್ಲೂ ಹೋಯ್ತು ಇಲ್ಲೋ ನಾನು ನೋಟಿಸ್ ಮಾಡಿಲ್ಲ. ಸುದೀಪ್ ಕೈಯಲ್ಲೂ ಆಯ್ತಾ? ಇಲ್ಲ, ಸುದೀಪ್ ಕೈಯಲ್ಲಿ ಕೂಡ ಸೌದೋಯ್ತು. ಆದರೆ ಗೊತ್ತಿಲ್ವಾ, ನಾ ಯಾರ್ದ ಇಬ್ರು ಕೈಯಲ್ಲಿ ನೋಡ್ದಂಗಿತ್ತು. ಮೇ ಬಿ ಸುದೀಪ್ ಇರಬೇಕು, ಸುದೀಪ್ ಅಂಡ್ ಸಂಜಯ್ ಇರಬೇಕು. ಆದರೆ ಸಂಜೀನ್ ಕೈಯಲ್ಲಿ ಮಾತ್ರ ಇನ್ನೂ ಹಾಗೇ ಇದೆ, ಸ್ಟ್ರಾಂಗ್ ಆಗೈತೆ. ಈಗ ಏನೇನ ಎಮೋಷನಲಿ ಕನೆಕ್ಟೆಡ್. ಅದು ನಾವು 5 ಜನ ಇಟ್ಕೊಂಡಿದ್ದು ಅದೆಲ್ಲ ಜಸ್ಟ್ ನಾಟ್ ಫಾರ್ ಫನ್ ಅಲ್ವಾ? ಎಮೋಷನಲಿ ನಾನೇನು ಫನ್ ಆಗಿ ತಗೊಂಡಿಲ್ಲ. ಅಲ್ಲ ನಾನು ಹೇಳ್ತಾ ಇರೋದು ಬಿಚ್ಚಿಲ್ಲ ಯಾಕೆ ನಾನು ಅಂತ. ನಂದು ಕೈಯಲ್ಲಿ ಹಾಕೊಂಡಿಲ್ಲಪ್ಪ, ನಾನು ಆದಷ್ಟು ದಿನ ಹಾಕೊಂಡಿದ್ದೆ. ಸೌದೋಗಿ ಅದಾಗದೆ ಉದುರೋಗಿದ್ದು, ಜೋಬಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಒಗೆಗೆ ಹೋದ್ಮೇಲೆ ಎಲ್ಲೋಯ್ತು ನಮಗೆ ಗೊತ್ತಿಲ್ಲ. ಬಟ್ ಇವಳು ಅಪ್ರಿಷಿಯೇಟ್ ಮಾಡಬೇಕು, ಇನ್ನೂ ಇಟ್ಕೊಂಡಿದ್ದಾಳೆ. ಸೂಪರ್ ಸಂಜಯ್ ನೀನು. ಐ ಲವ್ ದಿಸ್ ಸೊ ಮಚ್. ಹಂಗೆ ಕಿಸ್ ಕೊಟ್ಬಿಡ. ಇದಕ್ಕೆ ನಾನು ಕಿಸ್ ಕೊಡೋಲ್ಲ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಏನಾದರೂ ನಂಗೆ ಭಯ ಆಯಿತು ಅಂದರೆ ಇದನ್ನು ಹಿಂಗೆ ಮಾಡ್ಕೊತೀನಿ. ಅಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದ್ದೀನಿ ನಾನು ಇದಕ್ಕೆ. ನಾನು ಟ್ರೆಡಿಷ್ನಲ್ ಆಗಿ ಮೊನ್ನೆ ಕೆಫೆಗೆ ಹೋಗಿದ್ದೆ. ಆವಾಗ ಫುಲ್ ಹೆಂಗಿತ್ತದು, ಟ್ರೆಡಿಷ್ನಲ್ ಆಗಲ್ಲ, ಮಾಡ್ರನ್ 1 ಪೀಸ್ ಹಾಕೊಂಡಿದ್ದೆ. ಯಾವ ಕೆಫೆಗೆ ಹೋಗಿದ್ದೆ? ಅದೇ ನಾನು ನೀನು ಹೋಗಿದ್ವಲ್ಲ, ಬಾರ್ಬಿಕ್ಯೂ ಅಲ್ಲಿ ಹೋಗಿದ್ವಿ. ಸೊ ಅವಾಗ 1 ಪೀಸ್ ಹಾಕೊಂಡಿದ್ದೆ. ಮಾಡ್ರನ್ ಡ್ರೆಸ್ಗೆ ಇದೆಲ್ಲ ಚೆನ್ನಾಗಿ ಕಾಣಲ್ಲ, ಬಟ್ ನಂಗೆ ಬಿಚ್ಚಬೇಕು ಅಂತ ಫ್ಲಾಶ್ ಆಯ್ತು. ಸಾರಿ ಮಾಡ್ತಾ ಹೋಗ್ತೀನಿ. ಇಟ್ ಹ್ಯಾಪನ್ಸ್. ಸೊ ದಿಸ್ ಇಸ್ ಸೋ ಎಮೋಷನಲಿ ಕನೆಕ್ಟೆಡ್ ಟು ಮೀ. ಇವಳು ಒಂದೊಂದ್ಸತಿ ಈ ಥರ ಎಲ್ಲ ಆಡ್ತಾಳೆ ನೋಡಿ, ಇವಳು ಏನೋ ಪಾಪ ಒಳ್ಳೆ ಹುಡುಗಿ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಅವಳು ತಿಕ್ಕೋತಿಲ್ಲ ಆಡ್ತಾಳೆ ನೋಡಿ, ಅವಾಗ ನನಗೆ ಇವಳು ಎಂತ ಒಳ್ಳೆ ಹುಡುಗಿ ಅಂತ ಅನ್ಸ್ಬಿಡುತ್ತೆ. ಅನ್ಸುತ್ತೆ ಎಲ್ಲ ಅನ್ಸುತ್ತೆ. ಸೊ ಗೈಸ್, ಇವಾಗ ನಾವು ನೆಲಮಂಗಲ ಇದ್ದೀವಿ. ಇಲ್ಲಿಂದ ಸಂಜೆ ಕಂಡಿದ್ದೀವಿ ಮಾಡಿದ್ರೆ ನಾನು ಸ್ವಲ್ಪ ಬಿಸಿ ಅದೇನಾಯ್ತು ಅಂದ್ರೆ ತೇಜಸ್ಗೆ ಎಲ್ಲೋ ಮಾಡು ನೆಟ್ಟಿಂಗ್ ಮಾಡಂಗಿದ್ರೆ ಮಾಡು. ಕಿರ್ಚ್ತಿದ್ಯಾ ನೀನ್ ರೋಡಲ್ಲಿ? ಹೆಣ್ಮಗು ಮೇಲೆ ಕಿರ್ಚೋರ್ ಐತಿ ಯಾರು ಕೊಟ್ರು ನಿಂಗೆ? ನಿಮ್ಗೆ ಏನ್ ಗೊತ್ತಾ, ರೋಡಲ್ಲಿ ಕಿರ್ಚೋದಂದ್ರೆ ಆಗಲ್ಲ. ನಾನು ಇವ್ನಿಗೆ ಅಯ್ಯೋ ಅನ್ಸ್ಬೇಕಂತಾನೆ ರೋಡಲ್ಲಿ ಕಿರ್ಚಾಡೋದು. ನಿಂಗೆ ಗೊತ್ತಿಲ್ಲ ಆ ಕಡೆ ನೀಡಿ. ಇದು ನಿಮ್ಮೂರ ನಮ್ಮೂರಿಗೆ ಬಾ ಮಗ್ನೆ, ತೋರಿಸ್ತೀವಿ ಯಾರು ತೆಂಗಿರುತ್ತೆ ಅಂತ. ಕರ್ಕೊಂಬರೋದಂದ್ರೆ ಈ ಬಿಲ್ಡಪ್ ಬೇರೆ ಸಾಕು. ನಿಮ್ ಕೈಲಿ ಹೋದ್ರೆ ಹೋಗ್ತಾನೆ ಅಂತ ಎಲ್ಲಿ ಹೋಗ್ಬೇಕೆಲ್ಲ ಹೋಗ್ಬೇಕು ಅಂತ ಸೆನ್ಸಿಲ್ಲ. ಯಾರು ಬಂದಿದ್ದ? ಯಾರ್ದು ಗೈಸ್, ಇವನೇನೋ ಅನ್ಕೊಂಡ್ಬಿಟ್ಟವನೆ. ಟ್ರಸ್ಟ್ ಅಲ್ಲ ಗೈಸ್, ಇವನೇನಾದ್ರು ಮಾಡಿದ್ರೆ ನಮ್ಮಪ್ಪ ಇವನ್ನ ಸುಮ್ಮನೆ ಬಿಡ್ತಾರ? ಅದು ನಮ್ಮಪ್ಪ ಇವನ್ನ ಸುಮ್ಮನೆ ಬಿಡೋ ಥರ ನಾನು ಇರ್ತೀನ? ಅಪ್ಪನೇ ಹೊಡೆದಾಕ್ಬಿಡ್ಬೇಕು ಇವನ್ನ. ಏನಿಲ್ಲ, ತೇಜ ಒಂದು ಲವರ್ ಇದ್ದಾನೆ, ಇವ್ನು ಮೋಸ ಮಾಡ್ಬಿಟ್ನಂತೆ. ಆ ಹುಡುಗಿ ಸಾಯ್ತಿದ್ದಾಳಂತೆ. ನಾನು ಫೋನು ಗೀನು ಏನಂತೆ ಎಲ್ಲ ಸೆಂಟರ್ ನೋಡ್ತೀನಿ. ಗೈಸ್, ನಮ್ಮ ಮನೇಲಿ ಈ ಥರ ಸ್ಟೋರಿ ಏನಾದ್ರು ಕೇಳಿದ ತಕ್ಷಣ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ನಂಬ್ತಾರೆ. ಯಾಕಂದ್ರೆ ಇವನು ಕ್ಲಾಸಲ್ಲಿ ನಾವೆಲ್ಲ ಆಮೇಲೆ ಯಾಕೆ ಬಿಡು ಗೈಸ್, ಆ ಮ್ಯಾಟ್ರ್ ಇವಾಗಲೇ ಬೇಡ. ಅದೇನಿಲ್ಲ, ಸಿಲ್ಲಿ ಮ್ಯಾಟ್ರ್, ಸ್ಕೂಲ್ ಮ್ಯಾಟ್ರ್ ಇಲ್ಲ, ಏನಿಲ್ಲ. ಏನಂದ್ರೆ ಏನೂ ಇಲ್ಲ. ಏನ್ ಗೊತ್ತಾ ತೇಜ, ಬಿಡಿಗೆ ಸವೆಲ್ಲ ಯಾಕೆ ಇವಾಗ ಆಮೇಲೆ ನೋಡ್ಕೊಳ್ಳೋಣ. ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ರೋಡಲ್ಲಿ ನಿಂತು ನಮ್ಮ ಈ ಪ್ರದರ್ಶನವನ್ನು ನೋಡಕ್ಕೆ ನೀವು ಎಷ್ಟು ಸಾವಿರ ಜನ ನೋಡ್ತೀರೋ ಅಷ್ಟು ಸಾವಿರ ಜನ ಒಂದು ಲೈಕ್ ಕೊಟ್ಬಿಡಿ. ಆಮೇಲೆ ಡೈಲಾಗ್ ಬರ್ತಿದೆ, ಕೇಳಿಸ್ಕೊಂಡು ಖುಷಿ ಪಟ್ಬಿಡಿ. ರೋಡಲ್ಲಿ ಬಾರ ನೀನ್ ಬ್ಲಾಗರ್ ಇವಾಗ. ರೋಡಲ್ಲಿ ಇದ್ರೆ ಏನು ನಿಲ್ದೇ ಇದ್ರೆ ನೀನಾಗಿರೋ. ರೆಡಿ 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 1 2 ಹುಷಾರು. ಅದು ಮದ್ವೆ ಆಗ್ಬಿಟ್ಟು ಅರೇಂಜ್ ಮ್ಯಾರೇಜ್ ಇರ್ಬೇಕು. ನಮ್ಮಿಬ್ರು
ರೆಡಿ ಓಕೆ 1 2 3 ಸ್ಟಾರ್ಟ್. ನೀವು ಹಂಗೆ ಬರೋದ ಕಡೆ ಹುಷಾರೇ ಹೋಗ್ಬಿಡ್ತೀವಿ. ಓಕೆ ದಟ್ ಈಸ್ ನೋನ್ ಆಸ್ ಬಿಲ್ಡ್ ಅಪ್ ತೇಜ, ಯು ಶಟ್ ಅಪ್. ನೀವು ಹಂಗೆ ಬರೋದ ಕಡೆ ಆಚೆ ರಿಟರ್ನ್ ಮಾಡಿ ಹೋಗ್ಲಿ, ಅರ್ಥ ಮಾಡ್ಕೊಳ. ಸ್ಪ್ಯಾರೋ ಅಂತ ಸ್ಪ್ಯಾರೋ ಕತ್ತಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತವಳೆ. ಸೆನ್ಸಿಲ್ಲ ಬಸ್ ಬಂತು ಹತ್ಕೋ. ಇಷ್ಟು ಬಿಲ್ಡಪ್ ಬಂದಲ್ಲ, ಬಸ್ ಹೋಗ್ತಾ ಇಲ್ಲ. ಆ ಬಸ್ ಹೋಗ್ತಾ ಇಲ್ಲ, ಯಾಕಂದ್ರೆ ಇನ್ನೊಂದು ಬಸ್ ಹೋಗ್ತಾ ಇದೆ ಅದಕ್ಕೆ. ಅಲ್ಲಿ ನೋಡು, ಆ ಬಸ್ ನನ್ಗೊಂದು ಆಸೆ ಇದೆ, ತೇಜಗೆ ಸಿಂಗ್ ಎಷ್ಟು ಸಂಧ್ಯಾ ಮಾಡಿ. ನನಗೆ ಸೇಯಿಂಗ್ ಎಷ್ಟು ತೇಜ ಮಾಡಿ ಅಂತ ಕಮೆಂಟ್ ಆಗಿ. ಯಾರ್ದು ಹೈಯೆಸ್ಟ್ ಬರ್ತದೋ ಫಸ್ಟ್ ಅದೇ ಕಂಪ್ಲೀಟ್ ಆಗಿಲ್ಲ, ವಿಡಿಯೋನೇ ಅಪ್ಲೋಡ್ ಆಗಿಲ್ಲ. ಯಪ್ಪ ಫಸ್ಟ್ ಅದು ಕಂಪ್ಲೀಟ್ ಆಗಿಲ್ಲ. ನಿನ್ ಫಸ್ಟ್ ಸೇಯಿಂಗ್ ಎಷ್ಟು ಮಾಡೋದು, ಪವಿತ್ರ ಸೇಯಿಂಗ್ ಎಷ್ಟು ಮಾಡೋದು. ಬಾ ಮತ್ತೆ ಡಮರ ಆಗಿ ನಾನು ಪ್ರೌಡ್ಲಿ ಹೇಳ್ತಾ ಇದ್ದೀನಿ, ಲಿಟ್ರಲಿ ನಾನು ರೋಡ್ ಸೆಂಟರ್ ನಿಂತಿದ್ದೀನಿ. ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಇಷ್ಟೆಲ್ಲ ಧೈರ್ಯ ಬಂದಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಯಾರು, ಅದಕ್ಕೆಲ್ಲ ಇನ್ಸ್ಪಿರೇಷನ್ ಯಾರು, ಸಪೋರ್ಟ್ ಯಾರು, ಯಾರಾದ್ರೂ ಇರ್ತಾರೆ. ಸಾರಿ, ಈ ಕ್ರೆಡಿಟ್ಸ್ ನಾನು ತಗೊಳಕ್ಕಾಗಲ್ಲ. ಸರಿ ನಾನು ಖುಷಿ ಇದೆ ಸಂಜೆ. ಸೆಲ್ಫ್ ಮೋಟಿವೇಶನ್ ಎಲ್ಲ ನನ್ನಿಂದಾನೇ ಆಗಿರೋದು, ಇವನೇನ್ ಬಂದ್ ಮಾಡಿದ ಏನು ಮಾಡಿಲ್ಲ. ಆದ್ರೆ he is there for me and he don't judge me. I like him. ಸರಿಗೆ ಬರ್ದಿಲ್ಲ, ಬಟ್ ಯೂಸ್ ಆಗ್ಬೋದು ತೇಜ. ಅದಕ್ಕೆ ಒಂದು ಎಕ್ಸ್ಟ್ರಾ ಹೇಳ್ಕೊಳ್ಳಿ ಅಲ್ಲೇನೇನು. ಇಷ್ಟು ತಗೊಂತೀನಿ ತುಂಬಾ ದಿವಸ ಆದ್ಮೇಲೆ. ಫೇಲ್ ಆಗಕ್ಕೆ ಇಷ್ಟೆಲ್ಲ ಬೇಕಾ? ಸ್ಕೂಲ್ಗಳೆಲ್ಲ ಆದ್ಮೇಲೆ ಮತ್ತೆ ತಗೊಂತೀನಿ ಇಷ್ಟೊಂದು ಅಂತ ಹೇಳ್ತಾರೆ ನೀವು. ಬಟ್ ಏನ್ ಮಾಡಕ್ಕೆ, ಅಸಲಿ ಆಟ ನಾಳೆ ಗೊತ್ತಾಗ. ಏನ್ ನೋಡಿದ್ರಲ್ಲ ನಿಮ್ ಮುಖ ಇಲ್ಲ ಈ ಡೈಲಾಗ್ ಏನ್ ಹೇಳಿದ್ರಿ, ಮತ್ತೆ ಹೇಳಿ. ಎಂತ ಕಮೆಂಟ್ ಕೊಟ್ರು ಅಂದ್ರೆ ಈ ಕಡೆ ಆಡಿಯನ್ಸ್ ಒಬ್ರು, ಅಕ್ಕ ಮತ್ತೆ ಹೇಳ್ತೀರಾ ಅಕ್ಕ ಅದು ಅಣ್ಣ ಅಂದ್ರೆ ವಿಡಿಯೋಸ್ ಎಲ್ಲ ಹೈಟ್ ಇದಾರೆ, ಇದರಲ್ಲಿ ಸ್ವಲ್ಪ ಲೆಂತ್ ಕಮ್ಮಿ ಇದಾರೆ. ಸಂಜೆ ಬೇಜಾರು ಬಿಡ ಸಂಜೆ. ಲೈಫಲ್ಲಿ ಕಾಮನ್ ಇವೆಲ್ಲ ಸೀರಿಯಸ್ ತಗೊಂಡ್ರೆ ಪ್ರಾಬ್ಲಮ್ ಆಗೋದು. ಆಯ್ತಾ, ಸಿಂಪಲ್ ಆಗಿ ತಗೋ. ಏನಂತ ಹೇಳಿದ್ರು ವಿಡಿಯೋ ಸೀರಿಯಸ್ ಆಗ್ಬೇಡ. ಓಕೆ ಇಷ್ಟು ದಿನಗಳಿಂದ ಹಾಸ್ಯವೊಂದನ್ನು ಒಳಗಿಟ್ಟುಕೊಂಡು ಹೇಗೆ ಸುಮ್ಮನಿರುವುದು. ತುಂಬಾ ದಿನ ಆದ್ಮೇಲೆ ಸಂಜೆ ಎಲ್ಲಿ ಕೂತಿದ್ಯಾ ಸಂಜೆ ನೀನು? ಹೌ ಯು ಫೀಲಿಂಗ್ ಯಾ? ನಿನಗೆ ಈ ಲೋಕಲ್ ಫೀಲಿಂಗ್ಗಳೆಲ್ಲ ಅವಾಗ ಆಗ್ಬೇಕು, ಇಲ್ಲ ಅಂದ್ರೆ ಯಾವಾಗಲೂ ಟಾಪಲ್ಲಿ ಇರಬೇಕು ಅನ್ಸ್ಬಿಡುತ್ತೆ. ನಾನು ಬರಲ್ಲ, ಎಷ್ಟು ಕಾಲ್ ನೋವು. ಸಂಜೆ ಕಾಲ್ ನೋವು ಅಂತ ನೋಡ್ಬೇಡ, ಕಾಲ್ ನೋವನ್ನ ಕಾಮನ್ ಆಗಿ ಹೇಗೆ ತಗೊಳೋದು ಅಂತ ನೋಡು. ಯಾಕೆ ಸೊತ್ತಿದ್ರೆ ಕಾಮನ್ ಆಗಿ ಅದು ಕಮ್ಮಿ ಆಗುತ್ತೆ. ನೀನು ತುಂಬಾ ನೋಡ್ಬೇಕು ನೀವು ಜೀವನದಲ್ಲಿ. ಇಷ್ಟಿಷ್ಟು ಕಷ್ಟನೇ ದೊಡ್ಡ ಕಷ್ಟ ಅಂತ ನೋಡ್ತಾ ಇದೆಯಾ? ದೊಡ್ಡ ಕಷ್ಟ ಇನ್ನೂ ತುಂಬಾ ಇದೆ ಅಲ್ವಾ? ಇರ್ಬೇಕಷ್ಟೇ ದೊಡ್ಡದು. ಏನ್ ಡೈಲಾಗ್ ಹೊಡೆದ್ಬಿಟ್ಟೆ ಅವಾಗ ಪಂಚೆಲ್ಲ ಹೊಡಿತಾಳ. ಐ ಥಿಂಕ್ 9ನೇ ಕಲ್ತಿರ್ತಾಳೆ, ಆದ್ರೂ ಕ್ರೆಡಿಟ್ಸ್ ಕೊಡಲ್ಲ ಅಂತ ಬೇಜಾರಾಗಲ್ಲ. ಪರವಾಗಿಲ್ಲ ಇದ್ದಂಗೆ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಮತ್ತೆ ಹೇಳ್ತಂಗೆ ಚೆನ್ನಾಗಿತ್ತು ಕೇಳಕ್ಕೆ. ನಾನು ನಿನ್ನೆ ರಾತ್ರಿ 2 ಗಂಟೆಗೆ ಕಳ್ಸಿರೋ ಮೆಸೇಜ್ನ ನೀನು ಇವಾಗ 8:47ಕ್ಕೆ ಹೇಳ್ತಿದ್ಯಲ್ಲ. ನಾನು 2 ಗಂಟೆಗೆ ಬಂದಿದ್ದ. ದಟ್ ಇಸ್ ಮೈ ಶೆಟ್ಟಿನ. ಮಾತಾಡ ನಂಗೋದು ಸಂಬಂಧ ಇಲ್ಲ. ಈ ಬಸ್ಗಳನ್ನ ನೋಡ್ತಾ ಇದ್ರೆ ನಂಗೆ ಅನ್ಸುತ್ತೆ ನಮ್ಮ ಸಮಾಜದಲ್ಲಿ ಎಷ್ಟು ಜನ ಎಷ್ಟೊಂದು ಕೆಲಸ ಮಾಡ್ತಾರೆ ಅಂತ. ಆದ್ರೆ ಇಷ್ಟು ಜನರಲ್ಲಿ ನಮ್ ಊರ್ಗೆ ಹೋಗೋದಕ್ಕೆ ಯಾರೋ ಒಬ್ರು ಕೆಲಸ ಮಾಡ್ತಾ ಇಲ್ವಾ? ಯಾರೊಬ್ರು ನಮ್ಮೂರ್ಗೆ ಹೋಗ್ತಾನೆ ಇಲ್ವಾ? ಬಸ್ ಆಗಿಂದ ಸಿಗ್ತಾನೆ ಇಲ್ಲ, ವೇಟ್ ಮಾಡ್ತಾನೆ ಇಲ್ಲ. ಇದಲ್ಲ ಕಣೆ ಆ ಕಡೆ ಗೈಸ್, ಕೊನೆಗೂ ಬಸ್ ಸಿಕ್ತು ಗೈಸ್. ಈ ಕಡೆ ಇಲ್ಲದೆ ತ್ಯಾಮ್ಗೊಂಡ್ಲು ಬಸ್ಸು. ಅಯ್ಯೋ, ಈ ಬಸ್ಗೋಸ್ಕರ ಎಷ್ಟೊತ್ತಿಗೂ ವೇಟ್ ಮಾಡೋದು. ಫೈನಲಿ ರೋಡಲ್ಲಿ ನೆಟ್ಕೊಂಡು ಕರ್ಕೊಂಡು ಹೋಗ್ತಾನೆ. ನಾನು ಯಾವುದೋ ಡಿಪ್ರೆಷನ್ ಇದ್ದೀನಿ, ನೀನು ಒಳ್ಳೆ ಯಾವ್ಯಾವುದೋ ಮಾತುಗಳಾಡ್ಬೇಡ.
ತೇಜ ನನಗಿಂತ ಡಿಪ್ರೆಷನ್ ಅಲ್ಲಿ ಇದೆಯಾ? ನಾನ್ ತಾನೇ ಜಾಸ್ತಿ ಡಿಪ್ರೆಷನ್ ಅಲ್ಲಿ ಇರೋದು. ಇವಾಗ ಹೇಳ ಹೇಳ್ಬಿಡು. ಈ ಸನ್ನಿಗೆ ಟ್ಯಾನ್ ಆಗ್ತಾ ಇದ್ದೀನಿ ಮುಖ. ಸನ್ ಇಲ್ದಿರ ನನ್ನ ಮುಖ ಹೆಂಗಾಗೈತೆ ನೋಡು. ಕಾಣಿಸ್ತೈತಾ ನಿನ್ ಮುಖ? ನೋಡು ನಿನ್ ಮುಖ. ಸೂರ್ಯ ಕಾಂತಿ ಕಾಣ್ತಿದೆ ತೇಜ ನಿನ್ ಮುಖ. ಸೂರ್ಯ ಕಾಂತಿ ಕಾಣ್ತಾ ಇದೆ. ಫ್ಲಾಶ್ ಆನ್ ನೋಡ್ರೆ ಕಾಣಿಸ್ತೈತೆ ಮಗನ್. ಹೆವಿ ಡ್ಯಾಮೇಜ್ ಆಗ್ಬಿಟ್ಟೈತೆ ನನ್ನ ಮುಖ ಇವತ್ತೇನು ಸ್ಕಿನ್ ಜಾಸ್ತಿ ಡ್ಯಾಮೇಜ್ ಆಗ್ತೈತೆ. ಹೆವಿ ಡ್ಯಾಮೇಜ್ ಆಗ್ತೈತೆ ಮಗನ್. ಏನಾರು ಮಾಡ್ಬೇಕು ಮುಖಕ್ಕೆ. ಗ್ಲೋಗಿ ಮುಟ್ಟೋದೇ ಇಲ್ಲ. ನನ್ನ ಫಿಕ್ಸ್ ಆಗ್ಬಿಟ್ಟಿನಿ. ಒಂದ್ಸಲಿ ಕ್ರೀಮ್ ಹಾಕೋದಕ್ಕೆ ಇಷ್ಟ ಆಗ್ಬಿಟ್ಟೈತೆ. ತೇಜ ನಾನು ಡಿಪ್ರೆಷನ್ಗೆ ಸ್ಪಂದಿಸ್ತಾ ಇಲ್ಲ. ನಿನ್ನೇನು ಡಿಪ್ರೆಷನ್? ಥ್ಯಾಂಕ್ ಯು. ನಾನು ನಿಮ್ಮನ್ನು ಫಾಲೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ಸೆಲ್ಫಿ ತಗೊಳ್ಳ? ಗಾಡಿಯಲ್ಲಿ ಬಂದಿದ್ರೆ ಗಾಡಿಗೆ ಬಂದಿದ್ರೆ ಆರಾಮಾಗಿರ್ಬೋದಂತೆ. ಬೈಕಲ್ಲಿ ಮೊದಲೇ ಅಷ್ಟು ದೂರ ಬರೋದಕ್ಕೆ ಕುಂಡಿನೂ ಇಸ್ಕೊಂಡು ಪ್ಯಾಕ್ಗಳು ಬೇರೆ ಸೆಪ್ರೇಟ್ ಆಗಿ ಹೊತ್ಕೊಂಡು ಆರಾಮಾಗಿ ಬರ್ತಾ ಇದ್ದ ನೀನು. ಇಲ್ಲಿ ಬರೋಷ್ಟಲ್ಲ ಇವಾಗ ಎಷ್ಟು ಸ್ಟ್ರೈನ್ ಆಗಿದೆ, ಇನ್ನೂ ಸ್ಟ್ರೈನ್ ಆಗ್ಬಿಡ್ತಾ ಇದ್ದೆ. ಅಕಸ್ಮಾತ್ ಮಳೆ ಬಂದ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಅಬೌಟ್ ಮೈ ಡಿಪ್ರೆಷನ್. ಹೌದು, ನೀನೇನು ಡಿಪ್ರೆಷನ್ ಆಗ್ಲೇ ಕೇಳ್ಬೇಕು ಅಂತ ಇದೆ, ಮರ್ತೋಗ್ಬಿಟ್ಟೆ. ವಾಟ್ ಇಸ್ ಯೋರ್ ಡಿಪ್ರೆಷನ್? ಡ್ಯಾಮ್ ಡಿಪ್ರೆಷನ್. ಡ್ಯಾಮ್ ಅಂದ್ರೆ ಡ್ಯಾಮ್ ರೇಂಜ್ ಅನ್ನೋ ಡಿಪ್ರೆಷನ್ ಅಂತ. ಡ್ಯಾಮ್ ಗೊತ್ತಲ್ಲ? ಡ್ಯಾಮ್ ಕೃಷ್ಣ ರಾಜ ಸಾಗರ್. ಓ ಇದೇ ಕಣ. ಮಿಸ್ ಆ ಕಡೆ ಹೋಗುದು. ಕರೆಕ್ಟ್ ಆಗಿ ನೀವು ಗಾಯ್ಸ್ ಸಿಗ್ತೀವಿ ಗಾಯ್ಸ್. A few inches later. ಇರಾ ಖುಷಿನೇನೆ ಫಸ್ಟ್ ನಿನ್ನೆ ಹಚ್ಚಿರೋದು. ಹಿಡ್ಕ ಕಣ್ಗ ಹೋಗು. ಯಾವ್ದನ್ನು ನೋಡ್ಬೇಡ, ಇಲ್ಲ ದೆವ್ವ ಕಾಣಿಸುತ್ತೆ. ಅಯ್ಯೋ ನೀವು ಬಾಯಿಗೆ ನಿಜ ಹೋಯ್ತು ಅವ್ರಿಗೆ ಇವ್ರ. ನಂಗೆ ರೆಸ್ಪೆಕ್ಟ್ ಇಲ್ಲ ಇಲ್ಲಿ. ಗೈಸ್ ಮಗನ್ ಫೋನಲ್ಲಿ ಬ್ಯಾಟ್ರಿ ಡೌನ್ ಆಗ್ಬಿಟ್ಟೈತೆ. ಕೊನೆಯಲ್ಲಿ ವಿ ರೀಚ್ ಡೆಸ್ಟಿನೇಷನ್. ಇವಳು ನನಗಿಂತ ಮುಂಚೆ ಬಂದ್ಬಿಟ್ಟವಳೆ. ನೀನ್ ಬಂದ್ರೆ ತಿನ್ನೋದೆಲ್ಲ ಕೆಲಸ, ಮಾತಾಡೋದಕ್ಕಿಂತ ಮುಂಚೆ. ಬಂದಿದ್ಯಾ? ಓಕೆ ಇಷ್ಟೊತ್ತು ವಿಡಿಯೋ ಕಾಂಟ್ರಿಬ್ಯೂಟ್ ಮಾಡಿದ್ ನನಗೆ ಅವನು ಔಟ್ ಆಫ್ ಥ್ಯಾಂಕ್ಸ್ ಹೇಳಕ್ ಬಿಡ್ತಾ ಇಲ್ಲ. ಸೊ ನೀವು ಲೈಕ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸಂಜೆ ಮಾತ್ರ ಮಾಡಿ. ನಿದ್ದೆ ಬರ್ತೈತಾ ಸಂಧ್ಯಾ? ಬೇಡ ಬಿಟ್ರ. ಸರಿ ಬಿದ್ಕ. Rishi Vyasa, with his divine powers, came to know the details of the plan. And with his superpowers, he arrived in front of Dhritarashtra in his bedroom. ಇವತ್ತು ರಾತ್ರಿ ನಾನು ನನ್ನ ದೊಡ್ಡಮ್ಮಗೋಸ್ಕರ ಒಂದು ದೊಡ್ಡ ಎಫರ್ಟ್ ಆಗ್ತಾ ಇದೆ. ಆ ಎಫರ್ಟ್ ಎಷ್ಟು ದೊಡ್ಡದು ಅಂದರೆ ನೀವು ಮರ್ಚಿದ ಮಗನ ಮೇಲೆ ನಿಮಗೆ ಕಾಣಿಸುತ್ತೆ. ಎನಿವೇಸ್, ಎಲ್ಲದಕ್ಕೂ ಸೇಫ್ಟಿಯಾಗಿ ನಿಮ್ಮ ಸಪೋರ್ಟ್ ಇರಲಿ. ಪಾಪ ಅದೇ ಹೊರಟು ಬಿಡ. ಬೇಡವಾ? ನಿಂಗೋಸ್ಕರ ಎಫರ್ಟ್ ಆಗ್ತಾ ಇದೆ ದೊಡ್ಡಮ್ಮ. ಅದನ್ಗೆ ಇಷ್ಟು ಮಾಡೋಣ. ಸಂಧಿನಾ? ಇದು ಸಂಧ್ಯಾ. ಮುಂಗಾರು ಮಳೆ ಪಿಕ್ಚರ್ ಮಾಡೋಣ ಬೇಡ. ಅದಾದ ಎಮ್ರ ವಿಡಿಯೋ ಮಾಡಿಸ್ತಾ ಇದ್ದೀನಿ ಬಿಡ್ಡ. ಅದಾದ ಗಾಳಿಪಟ ಪಿಕ್ಚರ್ಗೆ ನಾನು ನಿನ್ನ ಲವರ್. ರಾಣಿ ಗುಡ್ ನೈಟ್. ಸುಂದರಿಗೆ ಪ್ಲಾನ್ ಸಕ್ಸಸ್. ಪೀಸ್ ಗೈಸ್. ನೀವು ಇಲ್ಲಿವರೆಗೂ ನೋಡದೆ ಇರುವ ಸೀಕ್ರೆಟ್ ಏನು ಗೊತ್ತಾ? ನಮ್ಮ ತಾತ ತುಂಬಾ ನಮ್ಮ ತಾತ ವಾರಿಯರ್. ಅದಕ್ಕೆ ನಮ್ಮ ತಾತನ ನೆನ್ಪನ್ನ ಹಿಂಗೆ ಹೇಳ್ಕೊಂಡು ಬಂದವ್ರೆ. ಎಷ್ಟು ಉದ್ದ ಐತೆ ನೋಡಿ ಮಗ. ಈ ಕಡೆ ನನ್ನ ಕತೆ ಹೋಗ್ಬಿಡುತ್ತೆ. ಹುಷಾರಾಗಿ ಪ್ರೆಸೆಂಟ್ಲಿ ಇದೆ ಅದರ ಜಾಗ.
ಅದು ನಾನು ತುಂಬ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆದಮೇಲೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಇಟ್ಸ್ ಅ ರೇರ್ ಕೇಸ್. 1 2 3 ಸ್ವಲ್ಪ ಒದ್ದಾಟ ಇತ್ತು, ಯಾಕಂದರೆ ತುಂಬ ದಿವಸ ಆಗಿತ್ತು. ನಡಿ. A few moments later. ಆ್ಯಕ್ಚುಲಿ ಈ ಕಡೆ ಸ್ವಲ್ಪ ಮಿಸ್ಟೇಕ್ ಆಗೈತೆ ಗೈಸ್, ಎಲ್ಲ ಬಂದ್ಬಿಟ್ಟವ್ರೆ, ಅದಕ್ಕೆ ಪ್ಲಾನ್ ಮಾಡಿ. ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತು ನಾನು ಮಾರ್ನಿಂಗ್ ಒಂದು ಫ್ರೆಶ್ ಮೈಂಡ್ ಅನ್ಕೊಳ್ಳಿ. ಯಾಕಂದ್ರೆ ಲುಕ್ ಅಟ್ ದಿಸ್ ಏನ್ ಸಖತ್ತಾಗಿದೆ ಅಲ್ಲ. ಬೆಳಗ್ಗೆ ಒಂದು ಫ್ರೆಶ್ ಮೈಂಡ್ ಗೊತ್ತಾ. ಇಷ್ಟೇ ಇದ್ರು ಎಲ್ಲ ಮಾಡ್ತು ಆರಾಮಾಗಿ ನೆಮ್ಮದಿಗೆ ಚೆನ್ನಾಗಿದೆ ನೇಚರ್ ಸೆಂಟರಲ್ಲಿರೋದು. ಆ್ಯಂಡ್ ತೇಜ ದೇವದಾಸ್ ಆಗ್ಬಿಟ್ಟವನೇ ಒಂಚೂರು ತೋರಿಸ್ತೀನಿ ರೀ. ಎಕ್ಸ್ಕ್ಯೂಸ್ ಮೀ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಮಹಾತ್ಮ ಗಾಂಧಿಗೆ ಜೈ. ಈ ಮಹಾತ್ಮ ಗಾಂಧಿ ಅಲ್ಲ ಅವನು ದೇವದಾಸಗೆ ಜೈ. ಓಕೆ 1 2 3 ಕಮ್. ದೇವದಾಸ್ಗೆ ಜೈ. ಜೈ. ಈ ದೇವದಾಸ್ ಬರ್ತಾ ಇಲ್ಲ, ಬರ್ತಿದ್ದಾರೆ. ದೇವದಾಸ್ ಬರ್ತಾ ಇಲ್ಲ. ನಾವೇ ಹೋಗಿ ನೋಡ್ಬಿಡೋಣ ಹೋಗಿ. ನನಗೆ ರೆಸ್ಪೆಕ್ಟ್ಗಳಿವೆ, ರೆಸ್ಪೆಕ್ಟ್ ಎಲ್ಲ ಒಂದು ಕ್ಲಿಪ್ಪಲ್ಲಿ ನೀನು ಡೌನ್ ಮಾಡ್ಬಿಡ್ತೀಯಾ, ಆಯ್ತಾ? ಪ್ಲೀಸ್ ನಿದ್ದೆ ಮಾಡಿದ್ರು ನಿದ್ದೆ ಮಾಡ ನಿನ್ ಮುಖ ಎಲ್ಲ ವಿಡಿಯೋ ಮಾಡಕ್ ಬಿಡ್ತೀನಿ. ಏ ತೇಜ, ನಾನು ನಿದ್ದೆ ಮಾಡಿರೋದು. ನಾನು ನಿಂತರ ಮೇಕಪ್ ಮಾಡಿದ್ದಿ. ಏನ್ ಹಾಕಿದ್ಯಾ ಮುಖಕ್ಕೆ ನೀನು? ಏನ್ ಹಾಕಿದೀನಿ? ಏನ್ ಹಾಕಿಲ್ಲ, ನೀರು ಹಾಕಿಲ್ಲ ಇನ್ನು. ನಾನು ನೀರ್ ಹತ್ರ ಹಾಕೊಂಡಿದ್ಯಾ? ಫೇಸ್ ವಾಶ್ ಹಾಕಿಲ್ಲ ಅಂತ ಹೇಳ್ತಿರೋದು ನಾನು. ಹಾಕೊಂಡಿದ್ಯಾ? ಸರಿ ಸುಳ್ಳು ಹೇಳ್ಬಿಡ. ಪ್ರಮಾಣ ಮಾಡಿ ನೀನ್ ಫಾಲೋವರ್ಸ್ ಒಂದು ಪ್ರಮಾಣ ಮಾಡಿ ಹೇಳು ಮುಖಕ್ಕೆ ನೀರು ಹಾಕೊಂಡಿಲ್ಲ ಅಂತ. ಗೈಸ್, ಇವ್ ನನ್ನ ಮುಖನ ಎನ್ಹ್ಯಾನ್ಸ್ ಮಾಡಬೇಕು, ಅಲ್ಲಿವರೆಗೂ ಹಾಕಂಗಿಲ್ಲ. ಇವಳು ಹಾಕ್ಬಿಟ್ರೆ ನನ್ನ ಪ್ರೈವಸಿ ಬ್ರೀಚ್ ಮಾಡ್ತಾಳೆ. ಈ ಲಾಯರ್ಗಳ್ನ ಯಾರಾದ್ರೂ ಕಟ್ಕೊಳ್ರಿ, ಲಾಯರ್ಗಳು ಕಟ್ಕೊಂಬೇಡಿ. ಎಂತಿ ಹೋಗ್ಬಿಟ್ಟು ರೀ ಐ ಲವ್ ಯು ಅಂದಿದ್ದಷ್ಟು ಏಯ್ ನನ್ನ ಪ್ರೈವಸಿ ಬಿಚ್ಚಾಡ್ತಿದ್ದೀನಿ. ನಿಮಗೆಲ್ಲ ಹೇಳೋ ಸೀನೇ ಇಲ್ಲ. ಏಯ್ ತು ಜಾರೆ ರೀ, ತು ಹೋಗಲು ನೀನು ಹೋಗ್ಯಾ ಫಸ್ಟ್ ಹೋಗಲು. ಸೊ ಇವಾಗ ರೆಡಿ ಆಗಬೇಕು. ರೆಡಿ ಆದಮೇಲೆ ಇವತ್ತು ಫುಲ್ಲು ನಾನ್ ವೆಜ್ ಬ್ಯಾಟಿಂಗ್ ಇರುತ್ತೆ. ಸೊ ರೆಡಿಯಾಗಿ ಇನ್ನೂ ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ನಾನ್ ವೆಜ್ ವ್ಯೂಸ್ಗೆ ತೋರಿಸಿ ಏನ್ ಆಗ್ತಿದೆ. ಮಟನ್ಗೆ ಏನಾಗ್ತಿದೆ ಅಮ್ಮ? ಮಟನ್ ರೆಡಿ ಮಾಡ್ತಿದ್ದಾರೆ ಇಲ್ಲಿ ಗೈಸ್. ಮಟನ್ ರೆಡಿ ಮಾಡ್ತಿದ್ದಾರೆ ಎಲ್ಲರಿಗೂ. ಹುಷಾರು, ನೀನ್ ನೋಡ್ತಾ ತಿನ್ನೋದೇ ಬಿಟ್ಬಿಡ್ತೀಯ. ಅಲ್ಲಿ ನಮ್ಮ ಮಾಮ ಗುಡ್ ಮಾರ್ನಿಂಗ್ ಹೋಗ ಕಡೆ ಗುಡ್ ಮಾರ್ನಿಂಗ್. ತೇಜ ಬೆಳಗ್ಗೆ ನಿನ್ ಮುಖ ನೋಡಕ್ ನಿಮ್ಮ ಅಪ್ಪಂಗೂ ಇಷ್ಟ ಇಲ್ಲ. ಹೋಗತ್ತ ತೇಜ. ನಾನು ಇವಾಗ ಎದ್ದಿದ್ದೀನಿ. ಇನ್ನು ನಿದ್ದೆ ತೇಲಾಡ್ತಿದೆ ಕಣ್ಣಲ್ಲಿ. ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಿದೀನಿ, ಆದ್ರೂ ನಿದ್ದೆ. ಅವನು ತೋರ್ಸೋಣ. ನಾನು ಕಾಫಿ ಕುಡಿದ್ರೆ ತೇಜ ನನ್ನೇನು ಹೊಡ್ತಿದ್ದ. ನಾನು ನೋಡ್ತಾ ಇಲ್ಲ, ಏನ್ ಕಾಫಿ ಕುಡಿದೀಯ ಅಂತ ನೋಡ್ತಾ ಇದ್ದೀನಿ. ನಮ್ಮನೆಯಿಂದ ಇಲ್ಲಿಗೆ ಬಂದ್ರು ಉಪ್ಪಿಟ್ಟೆ ತಿನ್ಸ್ತಾವ್ ನೀವು. ನಾನ್ ತಿನ್ಸ ನಿನ್ ವಿಧಿ, ಅದು ಕರ್ಮ, ಅದು ಏನೋ ತಪ್ಪು ಮಾಡಿದ್ಯಾ ಅದಕ್ಕೆ ಉಪ್ಪಿಟ್ಟು ತಿಂತ. ತಪ್ಪು ಮಾಡಿಲ್ಲ, ಏನೋ ಪುಣ್ಯ ಮಾಡಿ ಅದಕ್ಕೆ ಉಪ್ಪಿಟ್ಟು ತಿಂತ ಇದೆಯಾ. ಅಯ್ಯೋ, ನಂಗೆ ಸಂಜೆನ ನೆನ್ಪಾಗ್ತಾವಳು. ಸಂಜೆ ಏನ್ ಮಾಡ್ತಾ ಇಲ್ಲ? ಅವಳಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ. ಉಪ್ಪಿಟ್ಟು ಅಂತ ಇದಳ ಕಾಂಟ್ಯಾಕ್ಟ್ ಅಲ್ಲಿ ಅಡ್ವೈಸ್ ತಗೋ, ಏನಕ್ಕೆ ಇಷ್ಟ ಆಯ್ತು ಅಂತ. ಇವಾಗ ಉಪ್ಪಿಟ್ಟು ತಿಂತಾ ಇದೀವಿ. ಸೊ ಆಮೇಲೆ ರೆಡಿ ಆಗ್ಬೇಕು. ತಿನ್ಬಿಡ್ತೀನಿ, ಆಮೇಲೆ ಮಾಡ್ತೀನಿ. ಗೈಸ್, ತೇಜ ಎಂತ ಡಬ್ಬಾ ಫೆಲೋ ಅಂದ್ರೆ ನಿನ್ನೆ ಫುಲ್ ಅವನು ಕಂಟೆಂಟ್ ಕೊಟ್ಟು ವಿಡಿಯೋ ಮಾಡಿ ಎಷ್ಟು ಹೆಲ್ಪ್ ಮಾಡಿದೀನಿ. ಅಂಡ್ ಇವತ್ತು ನಾನು ಹೇಳಿದ್ ಮಾಡು ಅಂದ್ರೆ ಮಾಡ್ತಾರೆ. ತೇಜ ಇವತ್ತೊಂದು ಮಾಡೋಣ. ಜಾಸ್ತಿ ಕೇಳಲ್ಲ. ನಿಮ್ ಫೋನಲ್ಲಿ ಇವಾಗ ಫೋಟೋ ಇಡಿ ಅಂತ ಹೇಳಿದ್ಮೇಲೆ ಎಷ್ಟು ಫೋಟೋಗಳಿವೆ ಆ ನಂಬರ್ ಗೊತ್ತಾ ಹೋಗ್ಲಿ. ನಾನು ಇವಾಗ ಫೋಟೋ 40ಗಿಂತ ಜಾಸ್ತಿ ಇದೆ. 20ಗಿಂತ ಜಾಸ್ತಿ ಇದೆ. ಒಂದು ಚೆನ್ನಾಗಿ ಹಿಡ್ದಿಲ್ಲ ಫೋಟೋ, ಒಂದು ಇಷ್ಟ ಆಗಿಲ್ಲ. ನಿಶಿಕಾ ಕರೆಕ್ಟ್ ಹಿಡಿದ್ನ ಅವನು ಫೋಟೋಸ್ನ ಇಲ್ಲ ತಾನೆ. ಮಕ್ಳು ಯಾರ ಆ ಮಕ್ಳು ನೋಡಿತ್ಯಾ? ಗಾಡಿ ಬುದ್ಧಿ ಕಲಿಸ್ತೇನೆ. ಬುದ್ಧಿ
ನಿಂತರ ಓವರ್ ಆಗಿ ಆಡೋರಲ್ವಲ್ಲ ಅವರು, ಅದಕ್ಕೆ ಅವ್ರು ಬುದ್ಧಿ ಕಳಿಸ್ತಾ ಇದೀನಿ. ಇಲ್ಲಾಂದ್ರೆ ನಿನ್ಗಿಂತ ಓವರ್ ಆಗಿ ಆಡ್ತಾರೆ. ಅದಲ್ಲ ಈಗ ಇವತ್ತು ಒಂದು ಚಾಲೆಂಜ್ ಏನಂದ್ರೆ ನಾನು ಏನೇ ಹೇಳಿದ್ರು ಹೂ ಅನ್ಬಿಟ್ಟು ನೀನ್ ಮಾಡ್ತಿದ್ಯಾ. ಇಟ್ಸ್ ನಾಟ್ ಲೈಕ್ ಸೇಯಿಂಗ್ ಎಷ್ಟು ಸಂಧ್ಯಾ, ಇಟ್ಸ್ ಸೇಯಿಂಗ್ ಎಷ್ಟು ಸಂಧ್ಯಾ ಅಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ. ನಿಮಗೆ ಈ ವಿಡಿಯೋ ಒಂದ್ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಕೊಟ್ಬಿಡಿ, ನಮ್ಗೊಂದ್ ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನ ಮಾಡಾಕ್ತಾ ಇರ್ತೀನಿ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.